ಆತನಿಗೆ ಮದುವೆಯಾಗಿ 2 ಮಕ್ಕಳಿದ್ದರು. ಆತನ ಸಖ್ಯವನ್ನ ಬಯಸಿದ್ದರು. ಇನ್ನು ಅವನಿಗೂ ಮದುವೆಯಾಗಿ 3 ಮಕ್ಕಳಿದ್ದರು. ಆಕೆಯ ಸಂಗಡವನ್ನ ಬಯಸಿದ್ದ. 2 ವರ್ಷಗಳ ಕಾಲ ಈ ಸಂಗಡ ಅವರಿಬ್ಬರ ಮಧ್ಯೆ ಇತ್ತು. ಆದರೆ ತನ್ನ ಪತ್ನಿ ಬೇರೊಬ್ಬ ಪುರುಷನ ಸಖ್ಯದಲ್ಲಿರುವುದನ್ನ ಮನಗಂಡ ಪತ್ನಿಯ ಸಂಗಡ ಬಯಸಿ ಬಂದ ಆತನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದ. ಪೊಲೀಸರು ಆತನನ್ನ ಠಾಣೆಗೆ ಕರೆಸಿ ಬುದ್ಧಿವಾದ ಹೇಳಿ ಮನೆಗೆ ಕಳುಹಿಸಿದ್ರು. ಆದರೆ ಮುಂದಾಗಿದ್ದು ಮಾತ್ರ ಅನಾಹುತ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ನಡೆಯಬಾರದ ಘೋರ ದುರಂತವೊಂದು ನಡೆದು ಹೋಗಿದೆ. ಅನೈತಿಕ ಸಂಬಂಧದಲ್ಲಿದ್ದ ಪುರುಷ ತನ್ನ ಪ್ರೇಯಸಿಗೆ 9 ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಅದೇ ಚಾಕುವಿನಿಂದ ತಾನೂ ಚುಚ್ಚಿಕೊಂಡು ಹತ್ಯೆಗೀಡಾದಂತಹ ಘಟನೆ ನಡೆದಿದೆ. ಕೊಲೆಯಾದ ದುರ್ದೈವಿಯನ್ನ ರೇಷ್ಮಾ ತಿರುವೀರ್ 29 ವರ್ಷ ಎಂದು ಗುರುತಿಸಲಾಗಿದ್ದು, ಆಕೆಗೆ ಚುಚ್ಚಿ ತಾನೂ ಆತ್ಮಹತ್ಯೆಗೀಡಾದುದನ್ನ ಆನಂದ್ ಸುತಾರ್ 31 ವರ್ಷದವ ಎಂದು ಗುರುತಿಸಲಾಗಿದೆ. ರೇಷ್ಮಾ ಹಾಗೂ ಆನಂದ್ ನಡುವೆ ಸಲುಗೆ ಬೆಳೆದಿತ್ತು. ಸಲುಗೆ ಮುಂದುವರಿದು ತಲುಪಬಾರದಂತಹ ಹಂತ ತಲುಪಿತ್ತು. ಇದು ರೇಷ್ಮಾ ಪತಿಗೆ ಗೊತ್ತಾಗಿ ಆಕೆಯ ಮನೆಯಲ್ಲಿ ಕಲಹಕ್ಕೆ ಕಾರಣವಾಗಿತ್ತು. ಈ ಕುರಿತು ರೇಷ್ಮಾಳ ಪತಿ ನಂದಗಢ ಠಾಣೆಗೆ ದೂರು ನೀಡಿದ್ದ. ದೂರು ಸ್ವೀಕರಿಸಿದ ಪೊಲೀಸರು ಆನಂದನನ್ನ ಕರೆದು ಬುದ್ಧಿವಾದ ಹೇಳಿ ಇನ್ನು ಮುಂದೆ ರೇಷ್ಮಾಳ ತಂಟೆಗೆ ಹೋಗದಂತೆ ಹೇಳಿ ಕಳುಹಿಸಿದ್ರು. ಆದರೆ ಇದೇ ವಿಚಾರಕ್ಕೆ ಕೋಪಗೊಂಡಿದ್ದ ಆನಂದ್ ಮೊನ್ನೆ ತಡರಾತ್ರಿ ಭೇಟಿಯಾಗುವಾಗ ಆ ನೆಪದಲ್ಲಿ ರೇಷ್ಮಾವನ್ನ ಕರೆಯಿಸಿ ಆಕೆಗೆ ಬರೋಬ್ಬರಿ 9 ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದ. ರೇಷ್ಮಾ ಪ್ರಾಣ ಬಿಡುತ್ತಿದ್ದಂತೆಯೇ ತಾನೂ ಸಹ ಅದೇ ಚಾಕುವಿನಿಂದ ಚುಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. ಇದನ್ನ ಗಮನಿಸಿದ ಸ್ಥಳೀಯರು ಆತನನ್ನ ಕೂಡಲೇ ಬೆಳಗಾವಿ ಆಸ್ಪತ್ರೆಗೆ ರವಾನಿಸಲು ಮುಂದಾಗಿದ್ರು. ಆದರೆ ಮಾರ್ಗ ಮಧ್ಯೆಯೇ ಆನಂದ್ ಅಸುನೀಗಿದ್ದಾನೆ. ಸ್ಥಳಕ್ಕೆ ನಂದಗಢ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆ ನಡೆಸುತ್ತಿದ್ದಾರೆ. ಇತ್ತ ಆನಂದ್ ಹಾಗೂ ರೇಷ್ಮಾ ಮಕ್ಕಳು ತಮ್ಮ ತಂದೆ ಹಾಗೂ ತಾಯಿಯನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ. ಏನಂದ್ರೆ ಈಗ ಅವ್ರದ್ದೇನ ಅನೈತಿಕ ಸಂಬಂಧ ಇತ್ತು ರೇಷ್ಮಾ ಮತ್ತು ಆನಂದ್ ಅಂತ. ಅದು ಈ 2-3 ತಿಂಗಳಿಂದ ನಡೆದಿತ್ತು. ಅದು ನಮ್ಗೆ ನಿನ್ನೆ ಗೊತ್ತಾಗಿದೆ. ಮತ್ತು ಊರು ಹಿರಿಯರದಾಗ ಈಗ ನಮ್ಮ ಸ್ಟೇಷನ್ಗೆ ಹೋಗಿ ಅದನ್ನು ಒಂದು ಬಗೆಹರಿಸ್ಕೊಂಡು ಬಂದಿದ್ರು. ರಾತ್ರಿ ಅವ ಏನು ಮನೆಗೆ ಹೋಗಿ ಅಕ್ಕಿ ಹತ್ಯೆ ಮಾಡಿ ತಾನೂ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಸುದ್ದಿ ಐತಿ. ಈಗ ನಾ ಈಗ ಗೊತ್ತಾಗಿದ್ದ 2 ತಿಂಗಳಿಂದ ಐತ್ರಿ. ಇದು ಮೊದಲು ಏನಾಯ್ತು ನಮ್ಗೆ ಗೊತ್ತಿಲ್ಲ ರೀ. ಅದು ಹಾಂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬಂದಾರ್ರಿ. ಆಮೇಲೆ ಇದಾದ ಸ್ಟೇಷನಿಂದ ಬಂದು ಒಂದು 4-5 ದಿವಸಕ್ಕೆ ಇದು ಘಟನೆ ಆಗಿತ್ತು. ಹೌದು, ಒಂದು 3-4 ತಿಂಗಳಿಂದ ಸುಸೈಡ್ ಅಟೆಂಪ್ಟ್ ಮಾಡಿದ್ರಿ ಅವ. ಈಕೆ ಸಂಬಂಧ ಐತೆ ಅದು ಗೊತ್ತಿಲ್ಲ ರೀ. ಅದೇನು ನಮಗೆ ಅಷ್ಟು ಡಿಟೇಲಾಗಿ ಏನು ಗೊತ್ತಿಲ್ಲ ರೀ ಅದ್ರ ಬಗ್ಗೆ. ಇಬ್ಬರದು ಮದುವೆ ಆಗಿದ್ರಿ. ಆನಂದ್ಗೆ 3 ಮಕ್ಕಳು ಅದಾವು, ಆಕಿಗೆ 2 ಮಕ್ಕಳು ಅದಾವೆ. ಇಲ್ಲೇ ಬಾಜುಕಿನ ಗಲ್ಲಿಗೆ ಇರ್ತಾರೆ. ಬಾಜುಕಿನ ಗಲ್ಲಿ ಒಳಗೆ ಇರ್ತಾರೆ. ಹುಡುಗನು ಅಲ್ಲೇ ಇರ್ತಾರೆ. ಹಾಂ, ಏನಂದ್ರೆ ಹೌದೆಲ್ಲ ಮಾಡಿದ್ರಿ ರೀ. ಆದ್ರೂ ನಾವು ಹಿಂಗೆ ಮಾಡ್ಯಾನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಈಗ ನಾವೇನು ಹೇಳೋಕ್ಕೆ ಸಾಧ್ಯ ಇಲ್ಲ ರೀ. ಅವ್ರ ಮನ್ಯಾಗ ಆಕಿ ಹೆಣ್ಮಗಳ ಮನ್ಯಾಗ ಹೋಗಿ ಇದನ್ನ ಕೆಲಸ ಮಾಡ್ಯಾನ್ರಿ. ನಿನ್ನ ರಾತ್ರಿ ಸುಮಾರು 9:30 9:45 ಒಳಗೆ ಮಾಡ್ಯಾನ್ರಿ. ಅಕ್ಕಿಗೆ 2 ಮಕ್ಕಳಿದ್ದಾರೆ, ಒಂದು ಗಂಡ ಒಂದು ಹೆಣ್ಣು ಇದೆ. ಆಗ ಗಂಡ ಅದಾನೆ. ಇದು ನಮಗೆ ನಿನ್ನೆ 10 ಗಂಟೆಗೆ ಗೊತ್ತಾಯ್ತು ರೀ. ನಮಗೆ ಫೋನ್ ಮಾಡಿದ್ರು, ನಾವು ಹೋದ ಮೇಲೆ ಗೊತ್ತಾಗಿದ್ರು. ಸಂಜಯ್ ಸುತಾರ್ ಅಂತ. ರಾಜಿ ಪಂಚಾಯತಿ ಇಲ್ರಿ. ಅವ್ರಿಗೆ ಗಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಿ. ಆಮ್ಯಾಗ ನಾವು ಪಂಚಾಯತಿ ಮೆಂಬರ್ ಅದೇವ್ರಿ, ಜ್ಞಾನೇಶ್ವರ ಪಾಳೇಕರ್ ಅಂತ. ಆಮೇಲೆ ಸ್ಟೇಷನ್ಗೆ 1-2-3 ಮಂದಿ ಹಿರಿಯರು ಹೋಗಿದ್ದು ರೀ. ಹಿರಿಯರು ಹೋಗಿ ಕೆಲಸ ಬುದ್ಧಿ ಮಾತು ಹೇಳಿದ್ರು ರೀ. ಆಮ್ಯಾಗ ಹೇಳಿದ ಕೂಡಲೇ ಸಾಹೇಬ್ರ ಕಡೆ ಅವ್ರು ಆಕಿ ಗಂಡ ಅಂದರೆ ಎಪ್ಪರದು ಮಾಡ್ಬೇಡ ಸರ, ಹಿರಿಯರ ಮಾತು ಕೇಳ್ತೇನೆ ಅಂದರು. ಆ ಪ್ರಕಾರ ನಾವು ಚಲೋ ಉಳಿತೇವೆ ಅಂದ. ಮನೆಗೆ ಬಂದಿವ್ರಿ ನಾವು. ಆಮೇಲೆ ನಿನ್ನೆ ಸಾಯಂಕಾಲ
9 ಗಂಟೆ ಮ್ಯಾಗಿನೂ ಹಿಂಗೆ ಘಟನೆ ಆಗೈತೆ ಅಂತ ನಮ್ಮ ಮುಂಜಾನೆ ಗೊತ್ತಾತ್ರಿ. ಹಾಂ ಅನೇಕ ಸಂಬಂಧ ಇತ್ತಂತ ಸರ. ಹಾಂ ಈಗ ನಮ್ಗೆ ಗೊತ್ತಾಗಿದ್ದು ಒಂದು 4 ದಿವಸದ ಹಿಂದಿಂದ ಆ ಕಂಪ್ಯೂಟರ್ ಆಗಿತ್ತಲ್ಲ ಅವಾಗ ಗೊತ್ತಾಗೈತೆ. ಮೊದಲು ಹಿಂಗೆ ಗೊತ್ತಿರಾಕಿಲ್ಲ ನಮಗೆ. ಅವು ರೀ ಇಬ್ರದ್ದು ಮದುವೆ ಆಗೈತೆ ರೀ, ಇಬ್ಬರಿಗೆ ಹುಡುಗರು ಅದಾರ ರೀ. ಹಾಂ ಈ ಥರ ಟೇಷನ್ ಒಳಗೆ ಸರ ಇಬ್ಬರಿಗೂ ಕೇಳ್ಕೊಂಡು ರೀ. ಅವರು ಇನ್ನೊಂದ್ಸಲ ನಾವು ಎಂಥ ತಪ್ಪು ಮಾಡೋದಿಲ್ಲ ಅಂದರು. ಇವು ಅಂದ ಆನಂದು ಅಂದ, ಹೆಣ್ಮಕ್ಳು ಅಂದ್ರೆ ಆ ಹೆಣ್ಮಕ್ಳು ಗಂಡು ಅಂದ್ರೆ ಇಲ್ಲಿ ತೋರೀಗ ಎಲ್ಲರೂ ಹೇಳಿದಿರಿ ಈ ಪ್ರಕಾರ ಈಗ ತಪ್ಪು ಮಾಡೋದಿಲ್ಲ ಅಂತಾರು. ನಾವು ಸಹಿಸ್ಕೊಂಡು ಹೋಗ್ಯಾರ ಅಂದ್ರೆ ಏನಾಯ್ತು ಸರ್, ನಾವು ನಮ್ಮ ಮನೆ ಅಲ್ಲಿಂದ 1 ಕಿಲೋಮೀಟ್ರ್ ಊರಾಗಿರ್ತೀವಿ ನಾವು. ಅದು ವರ್ಷದ ಗೊತ್ತಿಲ್ಲ ರೀ. ಮನೆ ಕಂಪ್ಲೀಟ್ ಆದಾಗ ನಮ್ಮ ಸುದ್ದಿ ಬಂದೈತಿ ರೀ. ಅಲ್ಲಿ ಬೇರೆ ಬೇರೆ ಸರ್, ಅವ್ರ ಮನೆ ಇವ್ರ ಮನೆ ಹಿತ್ತಲು ಹತ್ತಿದವ್ರೆ. ಹಾಂ ಓಣಿ ಬೇರೆ ಬೇರೆ ರೀ, ಹಿತ್ತಲು ಹತ್ತಿದಾರೆ ಇವರು. ಏನು ಮಾಡ್ಬೋದು ಸರ್ ಅನಿವಾರ್ಯ. ಮಕ್ಳು ಅಣತಾರಲ್ಲ ಸರ, ಮಕ್ಳು ಅಣತಾಗಬಾರ್ದ ನಾವು ಪ್ರಯತ್ನ ಮಾಡಿದ್ವಿ ಸರ. ಮತ್ತು ಅವ್ರು ಈ ಪರ ಮಾಡ್ಕೊಂಡ್ರಂದ್ರೆ ಮಕ್ಕಳು ಸಣ್ಣದವ್ರು ಸರ್. ಆಗಿರ್ಬೇಕು ಸರ್, ಒಂದು 10 ವರ್ಷದ 10-15 ವರ್ಷ. ಊರಾಗ ರಾಜಿ ಪಂಚೆ ಮಾಡಿಲ್ಲ ನಾವು. ಊರಾಗ ಏನು ಮಾಡಿಲ್ಲ, ಸ್ಟೇಷನ್ ಕಂಪ್ಲೇಂಟ್ ಬಂದ್ಮ್ಯಾಗ ಹೋಗಿದ್ದೀವಿ ರೀ.